ಒಳ್ಳೆದಾಗಿ ಡಾಕ್ಟರ್ ಸರ್ ಪಾಪ ಎಲ್ಲರೂ ಕಮ್ ಟು ಪೇ ವಿಶೇಷ आयुष्मान भारत आरोग्य कर्नाटक for any private. And they will get reimbursement of day care. They will cashless. After this upper limit, beyond the process, goes to SAS. Each service is different. It has codes for every service. The number of cases that can be handled limited. Ayushman Bharat. Limitless, sir. Numbers can go. The amount is limited. ಕ್ಷೇತ್ರದಲ್ಲಿ ಫ್ರೀ ಆಸ್ಪತ್ರೆ ಪ್ರಾರಂಭ ಆಗ್ತಿರೋದು ಭಾಳ ಸಂತೋಷದ ಈ ಆಸ್ಪತ್ರೆ ಇರತಕ್ಕಂಥ ಜವಾಬ್ದಾರಿ ಡಾಕ್ಟರ್ ಸಚಿನ್ ಮತ್ತು ಇಬ್ಬರು ಡಾಕ್ಟರ್ ಆಗಿ ಇಲ್ಲಿ ಸೇವೆ ಮಾಡಲಿಕ್ಕೆ ಇಟ್ಟಿದ್ದಾರೆ. ಕಲಬುರಗಿಗೆ ಒಳ್ಳೆಯ ಸಹಾಯ ಆಗಲಿ ಅಂತ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಇದು ಬಡವರಿಗೆ, ನಿರ್ಗತಿಕರಿಗೆ, ಕಷ್ಟದಲ್ಲಿದ್ದವರಿಗೆ ಆಸ್ಪತ್ರೆ ಖಂಡಿತವಾಗಿ ಅನುಕೂಲ ಮಾಡಿಕೊಡಲಿ ಅಂತ ಭಾವಿಸಿ ಶುಭಾಶಯಗಳು. ಮೊಟ್ಟ ಮೊದಲನೇದಾಗಿ ಮುಖ್ಯ ರಸ್ತೆಯಲ್ಲಿ ಒಂದು ದೊಡ್ಡ ಶ್ರೀ ಆಸ್ಪತ್ರೆ ಒಳ್ಳೆಯ ಸುಸಜ್ಜಿತವಾದ ಒಳ್ಳೆಯ ಆಸ್ಪತ್ರೆಯನ್ನು ತೆಗೆದಿದ್ದಾರೆ. ಹೀಗೆ ನಮ್ಮ ಮಕ್ಕಳಿಗೆ ಮೊದಲಿಂದ ಒಳ್ಳೆಯ ರೀತಿಯಿಂದ ಯಾವುದೇ ಜಿಲ್ಲಾ ಮಕ್ಕಳಿಗೆ ಉಪಯೋಗವನ್ನು ಜನತೆ ಬಹಳಷ್ಟು ಜನ ಈ ಸೊಲ್ಲಾಪುರ, ಹೈದರಾಬಾದ್, ಇನ್ನೂ ತಪ್ಪು ಎಲ್ಲ ರೀತಿಯಿಂದ ಇಲ್ಲಿ ಸಂದರ್ಭದಲ್ಲಿ ನಮ್ಮ ಗ್ರಾಹಕರು ಈ ಭಾಗದಲ್ಲಿ ಸಂತೋಷದಿಂದ ಅಲ್ಲಿಗಾರರಿಂದ ನಮ್ಮ ಎಲ್ಲ ಉಸ್ತುವಾರಿ ಮಂತ್ರಿಗಳಾದ ಆಗಿದ್ದಾರೆ. ನಮ್ಮ ಎಲ್ಲರೂ ಕೂಡ ಭಾಳ ಈ ಭಾಗದ ಜನರಲ್ಲಿ ಕಳಕಳಿ ಬಹಳ ಸ್ಟೇಟ್ ಆಫ್ ಆರ್ಟ್ ಇರುವಂಥ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಇವತ್ತು ಉದ್ಘಾಟನೆಗೊಂಡಿರುವಂಥದ್ದು. ಶ್ರೀ ಹಾಸ್ಪಿಟಲ್ ಇವತ್ತು ಯಾವ ರೀತಿ ಹೈದರಾಬಾದ್ನಲ್ಲಿ ಮತ್ತು ಬೇರೆ ಬೇರೆ ಕಡೆ ನಮಗೆ ಬೆಂಗಳೂರಿನಲ್ಲಿ ನೋಡೋಕ್ಕೆ ಸಿಗುತ್ತೆ, ಆ ಮಾದರಿಯಲ್ಲಿ ಇವತ್ತು ಆಸ್ಪತ್ರೆಯನ್ನು ಇವತ್ತು ಪ್ರಾರಂಭ ಆಗಿರುವಂಥದ್ದು. ಬಹಳಷ್ಟು ಪೇಷಂಟ್ಗಳು ನಮ್ಮ ಭಾಗದಿಂದ ಏನು ಬೇರೆ ಕಡೆ ಹೋಗಿ ಟ್ರೀಟ್ಮೆಂಟ್ ತಗೋತಿದ್ರು ಅವರಿಗೆಲ್ಲರಿಗೂ ಕೂಡ ಭಾಳ ಅನುಕೂಲ ಆಗುತ್ತೆ. ವಿಶೇಷವಾಗಿ ನಮ್ಮ ಸರ್ ಅವರು ಭಾಳಷ್ಟು ಶ್ರಮವನ್ನು ಹಾಕಿ ಇವತ್ತು ಆಸ್ಪತ್ರೆಯನ್ನು ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ಸ್ಟೇಟ್ ಆಫ್ ಆರ್ಟ್ ಇರುವಂಥ ಎಲ್ಲ ಮಷಿನ್ಸ್ಗಳು ಕೂಡ, ಅದು ನ್ಯೂನೆಟಲ್ ಕೇರ್ ಇರ್ಬೋದು, ಪೆಡಿಯಾಟ್ರಿಕ್ನಲ್ಲಿ ಎಲ್ಲ ರೀತಿಯಿಂದ, ಮತ್ತು ಗೈನೆಕ್ ಸ್ಪೆಷಲಿ ಮೇಡಮ್ ಅವರು ಕೂಡ ಇವತ್ತಿನ ದಿವಸ ಭಾಳ ಸ್ಪೆಷಾಲಿಟಿಯನ್ನು ಕಲ್ತಿರುವಂಥದ್ದು. ನಮ್ಮ ಭಾಗಕ್ಕೆ ಇದು ಒಂದು ಭಾಳ ದೊಡ್ಡ ಕೊಡುಗೆಯಾಗಿ ಇವತ್ತು ಈ ಆಸ್ಪತ್ರೆ ಆಗಿದೆ. ಹೀಗಾಗಿ ಮತ್ತೊಮ್ಮೆ ನಾನು ವಿಶೇಷವಾಗಿ ಇಡೀ ಕಲಬುರಗಿಯ ಜನರ ಪರವಾಗಿ ನಾನು ನಮ್ಮ ಡಾಕ್ಟರ್ ಸಾಹೇಬರಿಗೆ, ಮೇಡಮ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಆಸ್ಪತ್ರೆ ಇನ್ನೂ ಹೆಚ್ಚು ಸೆಂಟರ್ಗಳನ್ನು ಇಡೀ ನಮ್ಮ ಕಲಬುರಗಿ ನಗರದಲ್ಲಿ ಅಷ್ಟೇ ಅಲ್ಲ, ಇಡೀ ಜಿಲ್ಲೆ ಮತ್ತು ಎಲ್ಲ ಕಡೆಯೂ ಕೂಡ ಅನೇಕ ಸೆಂಟರ್ಗಳು ನಮ್ಮ ಡಾಕ್ಟರ್ ಸಾಹೇಬ್ ನೇತೃತ್ವದಲ್ಲಿ ಇಡೀ ಕಲಬುರಗಿನಲ್ಲಿ ಆಗಲಿ ಅಂತ ಏನು ಕೂಡ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. 31/10/2025 ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸರ್ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳಿಂದ ಹಾಸ್ಪಿಟಲ್ ಉದ್ಘಾಟನೆಯಾಗಿದೆ. ನಾಳೆಯಿಂದ ಕಾರ್ಯ ಸ್ಟಾರ್ಟ್ ಮಾಡಲಿದ್ದೇವೆ ನಾವು. ಇಲ್ಲಿ ಎಲ್ಲ ಸೌಲಭ್ಯವಿದೆ. ಯಾವುದೇ ರೀತಿ ಹೈ ರಿಸ್ಕ್ ಪೇಷಂಟ್ ಬೇರೆ ಕಡೆ ಕಳಿಸೋದಾಗಲಿ ಏನೂ ಇಲ್ಲ. ಎವ್ರಿಥಿಂಗ್ ಅಂಡರ್ ಬಂದು ಎಲ್ಲ ಟ್ರೀಟ್ಮೆಂಟ್ ಆಗುತ್ತೆ. ಎಲ್ಲರೂ ಬಂದು ಇದು ಟ್ರೀಟ್ಮೆಂಟ್ ಪಡ್ಕೋಬೇಕು. ಯಾರ್ಯಾರು ಬಂದಿದ್ದೀವಿ ಇವತ್ತು ಓಪನಿಂಗ್? ಯಾರ್ಯಾರು ಬಂದಿದ್ದೀವಿ ಇವತ್ತು ಓಪನಿಂಗಾಗಿ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸರ್, ಡಾಕ್ಟರ್ ಅಜಯ್ ಸಿಂಗ್ ಸರ್, ಅಲಂಕೃಷ್ಣ ಪಾಟೀಲ್ ಸರ್, ಕಮರ್ಪುರ್ ಸರ್, ಆಮೇಲೆ ಕನಿಷ್ ಫಾತಿಮಾ ಮೇಡಮ್ ಅವರು, ಮೇಯರ್ ಮೇಡಮ್ ಬಂದಿದ್ರು. ಎಷ್ಟು ಬೆಡೆಡ್ ಹಾಸ್ಪಿಟಲ್ ಇದು 30 ಬೆಡೆಡ್ ಹಾಸ್ಪಿಟಲ್. ನಮ್ಮ ಹತ್ರ ICU ಫೆಸಿಲಿಟಿ, ಆಪರೇಷನ್ ಥಿಯೇಟರ್ ಇದೆ, ಲ್ಯಾಪ್ರೋಸ್ಕೋಪಿಕ್ ರಿಪ್ಲೇಸ್ಮೆಂಟ್ ಸರ್ಜರೀಸ್, ಆಮೇಲೆ ಪೇನ್ಲೆಸ್ ನಾರ್ಮಲ್ ಡೆಲಿವರೀಸು, ಮಕ್ಕಳ ICU, ಆಮೇಲೆ
ಎಲ್ಲ ಥರ ಸ್ಕ್ಯಾನಿಂಗು ಎಕ್ಸ್ರೇ ಲ್ಯಾಬ್ರೇಟರಿ ಎಲ್ಲ ಫೆಸಿಲಿಟೀಸ್ ಇದೆ 24/7 ವಿ ರನ್ ದ ಹಾಸ್ಪಿಟಲ್. Mama,